ಮಳೆ ಅವಾಂತರ ಬೆಂಗಳೂರಿಗರೇ ಎಚ್ಚರ. ನಿನ್ನೆ ಸುರಿದಂತ ಮಹಾ ಮಳೆಗೆ ರಸ್ತೆಗೆ ಬಿದ್ದಿದೆ 889 ಮರಗಳು. ಬುಡ ಸಮೇತ ಧರೆಗುರುಳಿದೆ 226 ಮರಗಳು. ರಸ್ತೆಯೆಲ್ಲ ನದಿಯಂತಾಗಿತ್ತು. 800ಕ್ಕೂ ಹೆಚ್ಚು ಮರ ನೆಲ ಕಚ್ಚಿದೆ. ನಿನ್ನೆ 1.5 ಗಂಟೆ ಸುರಿದಂತಹ ಮಳೆಗೆ ಆದಂತ ಅವಾಂತರ ಇದೆ. ರಸ್ತೆಯೆಲ್ಲ ನದಿಯಂತಾಗಿತ್ತು. 800ಕ್ಕೂ ಹೆಚ್ಚು ಮರಗಳು ನೆಲ ಕಚ್ಚಿದೆ. 408ಕ್ಕೂ ಹೆಚ್ಚು ಕೊಂಬೆಗಳು ಮುರಿದು ಬಿದ್ದು ಭಾರಿ ಅವಾಂತರ ಆಗಿದೆ. 50ಕ್ಕೂ ಹೆಚ್ಚು ವಾಹನ ಜಖಮಾಗಿದೆ. ಸವಾರರು ಹೈರಾಣಾಗಿದ್ದಾರೆ. ನಿನ್ನೆ ಬೇಸಿಗೆ ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ. 1.5 ಗಂಟೆ ಮಳೆ ಸುರಿದಿದೆ. ಆ ಮಳೆ 10 ಜನರನ್ನ ಬಲಿ ಪಡೆದ್ರೆ 800ಕ್ಕೂ ಹೆಚ್ಚು ಮರ ನೆಲಕ್ಕುರುಳಿದೆ. 50ಕ್ಕೂ ಹೆಚ್ಚು ವಾಹನಗಳು ಜಖಮಾಗಿದೆ. ಬೆಂಗಳೂರಿನಲ್ಲಿ ಇನ್ನು 3 ದಿನ ಭಾರಿ ಮಳೆಯ ಮುನ್ಸೂಚನೆ ಇದೆ. ನಿನ್ನೆ ಸುರಿದಂತ ಮಳೆಗೆ ಆಗಿರುವಂತ ಅನಾಹುತ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಯಾವ ರಸ್ತೆಗೆ ಹೋದ್ರೂ ಅಲ್ಲಿ ಮರ ಮುರಿದು ಬಿದ್ದಿತ್ತು. ಸಾಕಷ್ಟು ಅವಾಂತರಗಳಾಗಿದೆ. ನಿನ್ನೆ ಸುರಿದಂತ ಮಳೆಗೆ ಮಳೆ ಸುರಿದದ್ದು ಕೇವಲ 1.5 ಗಂಟೆ. ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿಯೇ ಬೀಸಿದೆ. ಈ ಗಾಳಿ ಮಳೆಗೆ 800ಕ್ಕೂ ಹೆಚ್ಚು ಮರ ಬೆಂಗಳೂರಿನ ರಸ್ತೆಗೆ ಬಿದ್ದಿರೋದು. ಕಾಂಪೌಂಡ್ ಕುಸಿತ ಆಗಿ 7 ಜನ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಅವಾಂತರದ ದೃಶ್ಯ ನೋಡ್ತಾ ಇದ್ದೀರಿ. ಬಿರು ಬಿಸಿಲಿನಿಂದ ಕಂಗಾಲಾಗಿದ್ದ ಜನಕ್ಕೆ ಮಳೆ ಮೋಡ ಆಗ್ತಿದೆ ಅಂದಾಗ ಖುಷಿ ಪಟ್ಟಿದ್ರು. ಆದ್ರೆ 1.5 ತಾಸಲ್ಲಿ ನರಕ ತೋರಿಸಿದೆ ಮಳೆ. ಇನ್ನು ಧಾರಾಕಾರವಾಗಿ ಸುರಿದಂತ ಮಳೆಗೆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಕಂಗಾಲಾಗಿದ್ದಾರೆ. ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಕೆಳಮಹಡಿಯಲ್ಲಿ ನಿಲ್ಲಿಸಿದ್ದ 6 ಕಾರ್ಗಳಿಗೆ ಸಂಪೂರ್ಣ ಹಾನಿಯಾಗಿದೆ. 5 ವರ್ಷಗಳಿಂದ ಚರಂಡಿ ಕಸ ತೆಗೆಯದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಅಪಾರ್ಟ್ಮೆಂಟ್ನ ನಿವಾಸಿಗಳು ಆರೋಪ ಮಾಡಿದ್ದಾರೆ. ಸಾಕಷ್ಟು ಬಾರಿ ಜಿಬಿಎಗೆ ದೂರು ನೀಡಿದ್ರೂ ಕೂಡ ಕ್ರಮ ತಗೊಂಡಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸಿಲ್ಲ ಅಂತ ಅಪಾರ್ಟ್ಮೆಂಟ್ನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಇದು. ಧಾರಾಕಾರವಾಗಿ ಸುರಿದ ಮಳೆಗೆ ಅಪಾರ್ಟ್ಮೆಂಟ್ನ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ನೀರು ನಿಂತಿದೆ. ಹಲವು ವಾಹನಗಳಿಗೆ ಹಾನಿಯಾಗಿದೆ. 5 ವರ್ಷದಿಂದ ಚರಂಡಿ ಕಸ ತೆಗೆದೇ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಜನ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಜಿಬಿಎಗೆ ಸಾಕಷ್ಟು ಬಾರಿ ದೂರು ಕೊಟ್ಟರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ವಯಾಲಿಕಾವಲ್ನಲ್ಲಿ ಮನೆ ಮೇಲೆ ಬೃಹತ್ ಮರ ಬಿದ್ದಿದೆ. ಬುಡ ಸಮೇತ ಮನೆ ಮೇಲೆ ಮರ ಬಿದ್ದು ಮನೆಗೆ ಹಾನಿಯಾಗಿದೆ. ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಮರ ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಆಗಿದೆ. ವಯಾಲಿಕಾವಲ್ನಲ್ಲಾಗಿರೋದು, ಬೆಂಗಳೂರಿನ ವಯಾಲಿಕಾವಲ್ನಲ್ಲಿ ಬೃಹತ್ ಮರ ಮನೆ ಮೇಲೆ ಬಿದ್ದಿದೆ. ಮನೆ ಜಖಮಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ದು ಸಂಚಾರಕ್ಕೂ ತೊಂದರೆ ಆಗಿದೆ. ನಿನ್ನೆ ಸುರಿದಂತ ಮಳೆಗೆ 100 ಮರಗಳೇನು ರಸ್ತೆಗೆ ಬಿದ್ದಿದೆ ಬೆಂಗಳೂರಿನಲ್ಲಿ. ನಿನ್ನೆ ರಾತ್ರಿ ಇಡೀ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್. ನಿನ್ನೆ ಸಂಜೆ ಸುರಿದಂತ ಮಳೆಗೆ ತಡರಾತ್ರಿ ತನಕವೂ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ನಿನ್ನೆ ಸಂಜೆ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಸಾಕಷ್ಟು ಕಡೆ ಮರಗಳು ದರಾಶಾಹಿಯಾಗಿರುವಂಥದ್ದು. ವಯಾಲಿಕಾವಲ್ 3ನೇ ಮುಖ್ಯ ರಸ್ತೆಯಲ್ಲಿ ಈ ಒಂದು ಮರ ಏನಿದೆ ಅದು ಕೂಡ ದರಾಶಾಹಿಯಾಗಿದೆ. ಬುಡ ಸಮೇತವಾಗಿ ಈ ಒಂದು ಮರ ದರಾಶಾಹಿಯಾಗಿರೋದ್ರಿಂದಾಗಿ ಮನೆಯ ಮೇಲೆ ಈ ಒಂದು ಮರ ಬಿದ್ದಿರುವಂಥದ್ದು ನೀವಿಲ್ಲಿ ಗಮನಿಸ್ತಾ ಇರಬಹುದು. ಯಾವ ರೀತಿಯಲ್ಲಿ ಈ ಒಂದು ಮರ ಬಿದ್ದಿದೆ ಅಂತ ಹೇಳಿ. ಅದು ಮನೆಯ ಮೇಲೆ ಬಿದ್ದಿರೋದ್ರಿಂದಾಗಿ ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಮನೆಯ ಮೇಲ್ಭಾಗ ಇಲ್ಲಿ ಜಖಮಾಗಿರುವಂಥದ್ದು. ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿದ್ದಂಥ ಮರ ಈ ಭಾಗಕ್ಕೆ ಬೀಳೋದ್ರಿಂದಾಗಿ ಮನೆಯ
ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಜಖಮಾಗಿದೆ. ಅದೇ ರೀತಿಯಲ್ಲಿ ಮನೆಗೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೂ ಕೂಡ ಅದನ್ನು ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡಿಲ್ಲ. ರಸ್ತೆ ಏನಿದೆ, ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಆ ವಾಹನಗಳು ಕೂಡ ಓಡಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಲ್ಲಿ ಮನೆಯವರೇ ಇದ್ದಾರೆ. ಇಷ್ಟೊತ್ತಿಗೆ ಈ ಒಂದು ಘಟನೆ ನಡೀತು, ಹಾಗೆ ಆಗಿದ್ದು ಹೇಗೆ ಅನ್ನೋದನ್ನ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಈ ಘಟನೆ ನಡೆದಿದ್ದು ಎಷ್ಟೊತ್ತಿಗೆ, ಯಾವ ರೀತಿಯಲ್ಲಿ ಆಯಿತು? ನಿನ್ನೆ ಧಾರಾಕಾರವಾಗಿ ಗಾಳಿ ಬಂತು, ಮಳೆಗಿಂತ ಹೆಚ್ಚಾಗಿ. ಸೊ ಗಾಳಿ ಇದು ನಮ್ಮ 65 ವರ್ಷ ಸರ್ವಿಸಲ್ಲಿ ನೋಡಿರಲ್ಲ ಅಂಥ ಗಾಳಿ. ಸೊ ಹಾಗಾಗಿ ಹಳೆ ಮರಗಳೆಲ್ಲ ಸ್ವಲ್ಪ ಇದಾಯಿತು, ನೀವೇ ನೋಡಿದ್ದೀರಿ. ಏನು ನೆನ್ನೆ ಸಾಯಂಕಾಲ ಸತತವಾಗಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ರೈಟ್ ಫ್ರಮ್ ಫಾರೆಸ್ಟ್ ಟು BBMP. ಬಟ್ ಅವರು ಕಾರಣಾಂತರಗಳಿಂದ ಸ್ಟಾಫ್ ಶಾರ್ಟೇಜು ಅದು ಇದೊಂದು ಕಾರಣಗಳು ಹೇಳ್ತಾರೆ. ಬಟ್ ಅವ್ರಿಗೂ ಪ್ರಯಾರಿಟಿಗಳಿರುತ್ತೆ. ಬಟ್ ಮನೆ ಮೇಲೆ ಬಿದ್ದಿರೋದ್ರಿಂದ ಸ್ವಲ್ಪ ಆದಷ್ಟು ಇದು ಮಾಡಿ ಅಂತ. ಆ್ಯಂಡ್ ಒಂದು ವಿನಂತಿ ಏನಂದರೆ ಕಾರ್ಪೊರೇಷನ್ ಅವ್ರಿಗೆ ಎಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಮಾಡ್ತೀವಿ, ಆಗಾಗ ಬಂದು ಮರ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಮಾಡ್ಬೋದು. ಅವರು ಅದು ಯಾಕೆ ಮಾಡ್ತಾಯಿಲ್ಲ ಗೊತ್ತಿಲ್ಲ. ಎಷ್ಟೋ ಕಂಪ್ಲೇಂಟ್ಗಳು ಕೊಟ್ಟಿದ್ದೀವಿ, ಮರ ಹಳೇದಾಗಿದೆ, ಬೆಳೆದಿದೆ ಅಂತ. ಸೊ ದಿಸ್ ಸ್ಮಾಲ್ ಥಿಂಗ್ಸ್ ಮೇಕ್ ಎ ಡಿಫ್ರೆನ್ಸ್ ಒಂಥರ. ಸೊ ಏನಂತಂದರೆ ಎಲ್ಲ ಆದಮೇಲೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಪ್ರಿವೆಂಟಿವ್ ಮೆಜರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಒಂಥರ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ, ಸೊ ಅದು ಮಾಡಿದ್ರೆ ಒಳ್ಳೆಯದು. ಸೊ ನಿಮ್ಮ ವಾಹಿನಿಯಿಂದ ಆದರೂ ತಿಳಿಸಿ. ಇದು ಕಂಪ್ಲೇಂಟ್ ಅಲ್ಲ, ಇದು ಫಾಲ್ಟ್ ಅಲ್ಲ, ಇದು ಫ್ಯಾಕ್ಟ್. ಇದು ಇವತ್ತಲ್ಲ ನಾಳೆ ಇನ್ನೂ ಹಾಗೇ ಆಗುತ್ತೆ. ಸೊ ಹೆಚ್ಚು ಕ್ರಮ ತಗೊಳ್ಳಿ. ಅವರು ಒಂದು ಇನ್ಸ್ಪೆಕ್ಷನ್ ಮಾಡಲಿ ಮರಗಳು ಹಳೇದು, ಯಾಕೆಂದರೆ ಅವರೇ ನೆಟ್ಟಿರೋದು ಇವೆಲ್ಲ. ಒಂದು ಪ್ಲ್ಯಾಂಡ್ ಸ್ಟ್ರಕ್ಚರಲ್ಲಿ ಮಾಡ್ಬೋದಾಗಿತ್ತು ಅವರು. ಇಡೀ ಬೆಂಗಳೂರಿನ ಒಂದು ಪ್ಲ್ಯಾಂಡ್ ಟ್ರೀ ಇದನ್ನು ಮಾಡ್ಬೋದು. ಏನೇನು ಗೊತ್ತಿದೋ ಅವಾಗೆಲ್ಲ ನಮಗೂ ಅವೇರ್ನೆಸ್ ಇರಲಿಲ್ಲ. ಎಲ್ಲ ಮರಗಳು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಎಲ್ಲ ಟೊಳ್ಳುಗಳು. ಸೊ ಹಾಗಾಗಿ ಇನ್ನು ಮುಂದೆ ಆದರೂ ಅವರು ಎಲ್ಲರೂ ಮರ ನೆಡಬೇಕಾದ್ರೆ ಅವ್ರಿಗೆ ಗೊತ್ತಿರತ್ತೆ, ಅವ್ರಿಗೆ ದೇ ಹ್ಯಾವ್ ದೇರ್ ಎಕ್ಸ್ಪರ್ಟ್ಸ್. ಸೊ ಈ ರೋಡಲ್ಲಿ ಈ ಮರಗಳಿದ್ರೆ ಸಾಕು ಹಂಗೆ ಅಂತ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್. ಇದು ಅಂದ್ರೆ ಮನೆಯವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.